ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಮೀನು ಸಾರು ಮಾಡೋಣ ಅಂತ. ಅದಕ್ಕೆ ಸ್ವಲ್ಪ ಮೆಂತ್ಯನ ಹುರ್ಕೊಂಡು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಮೆಂತ್ಯ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಅದ್ರ ಜೊತೆ ಕಾಯಿ ತೊಗೊಂಡಿದ್ದೀನಿ. ಟೊಮೊಟೊ ಹಣ್ಣನ್ನ ಸ್ಕಿಪ್ ಆದರೂ ಮಾಡ್ಕೋಬೋದು. ನಾನು ಹುಣಸೆಹಣ್ಣು ಸ್ವಲ್ಪ ಕಮ್ಮಿ ಇತ್ತು ಅಂತ ಟೊಮೊಟೊ ಹಣ್ಣು ಆ್ಯಡ್ ಮಾಡಿದೆ. ಬಾಂಗ್ಡಾ ಮೀನು ಮತ್ತು ಜಿಲೇಬಿ ಮೀನು ಆಗಿರೋದ್ರಿಂದ ಎರಡು ಸಪ್ರೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಾಂಗ್ಡಾ ಮೀನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ, ಸಾಂಬಾರು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹುಣಸೆಹಣ್ಣು ಹುಳಿನೂ ಹಿಂಡ್ಬಿಟ್ಟು ಒಂದೇ ಸರಿ ಒಗ್ಗರಣೆ ಹಾಕೋತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೋತಾಯಿದ್ದೀನಿ. ಸ್ವಲ್ಪ ಬಾಯ್ಲ್ ಆದಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿ ತಕ್ಕಷ್ಟು ಸಾಲ್ಟ್ ಹಾಕಿ ಸ್ವಲ್ಪ ಬಾಯ್ಲ್ ಆದಮೇಲೆ ತಕ್ಷಣ ಮೀನನ್ನ ಹಾಕೋತಾಯಿದ್ದೀನಿ. ಬಾಂಗ್ಡಾ ಮೀನು ಗಟ್ಟಿ ಇರೋದ್ರಿಂದ ಜಾಸ್ತಿ ನಾವು ಸಾಂಬಾರು ಬೇಯಬೇಕು ಅನ್ನೋದೇನಿಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕೆ ಅದನ್ನು ಸಾರು ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಅಂದ್ಕೊಂಡು ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ರುಬ್ಬಿರೋಂಥ ಮಸಾಲೆನೂ ಹಾಕಿ ಅದ್ರ ಜೊತೆಗೆ ಯೂಶ್ವಲಿ ನಾನು ಸಾಂಬಾರು ಪೌಡರ್ ಎಲ್ಲದಕ್ಕೂ ಒಂದೇ ಯೂಸ್ ಮಾಡ್ತೀನಿ. ಇದಕ್ಕೊಂದು 3 ಟೇಬಲ್ ಸ್ಪೂನು ಸಾಂಬಾರು ಪೌಡರ್ ಹಾಕಿ ಅದ್ರ ಜೊತೆಗೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ನಾವು ತರಕಾರಿ ಸಾಂಬಾರಿಗೂ, ಮಟನ್ ಸಾರು, ಚಿಕನ್ ಸಾರಿಗೆ ಎಲ್ಲದಕ್ಕೂ ಒಂದೇ ಯೂಸ್ ಮಾಡೋದು. ಹಾಗೆ ಹುಣಸೆ ಹುಳಿನೂ ಹಿಂಡ್ಕೊಂಡು ರುಚಿ ತಕ್ಕಷ್ಟು ಸಾಲ್ಟ್ ಹಾಕ್ಕೊತಾಯಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಮೀನು ಹಾಕ್ಕೋತಾಯಿದ್ದೀನಿ. ಅದ್ರ ಜೊತೆಗೆ ಅನ್ನಕ್ಕೂ ಇಟ್ಕೊಂಡೆ ಸ್ವಲ್ಪ. ಮಧ್ಯಾಹ್ನ ಊಟಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೆ ಅಡುಗೆ ಇವತ್ತು. ಅದಾದಮೇಲೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂಥೇಳಿ ಮುದ್ದೆ ಮಾಡಿಕೊಂಡೆ. ಚೆನ್ನಾಗಿ ಸಾರು ಬಾಯ್ಲ್ ಆಗ್ತಾಯಿದೆ ನೋಡಿ. ಜಾಸ್ತಿ ಒಂದು 5 to 7 ಮಿನಿಟ್ಸಲ್ಲೇ ಮೀನು ಸಾರು ಆಗೋಗುತ್ತೆ. ಚೆನ್ನಾಗಿ ಬಾಯ್ಲ್ ಆದಮೇಲೆ ಮೀನು ಹಾಕಿದ್ರೆ ಜಾಸ್ತಿ ಟೈಮ್ ಬೇಯಿಸೋದು ಚೆನ್ನಾಗಿರಲ್ಲ, ಎಲ್ಲ ಮೆತ್ತಗಾಗ್ಬಿಡುತ್ತೆ ಮೀನುಗಳೆಲ್ಲ. ಮುದ್ದೆ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲಾದರೂ ಹೊರಗಡೆ ಹೋಗೋಣ ಅಂಥೇಳಿ ರೆಡಿಯಾಗಿ ಹೊರಟ್ವಿ. ಅಮ್ಮ, ಅಣ್ಣನ ಮಗ ಎಲ್ಲ ಬಂದಿದ್ದರು. ಒಂದ್ಸರಿ ಹೋಗಿ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ಮಾಲ್ಗೆ ಹೋಗೋಣ ಅಂತ ಹೊರಟ್ವಿ. ಆ ಮಿಡಲಲ್ಲಿ ಈ ಥರ ಮಡಿಕೆ ಎಲ್ಲ ಕಾಣಿಸ್ತು. ಹೋಗಿ ನೋಡೋಣ ಅಂತ ಕೇಳಿ ತುಂಬ ರೇಟ್ ಜಾಸ್ತಿ ಅನ್ನಿಸ್ತು. ಅದಕ್ಕೆ ಡೈರೆಕ್ಟಾಗಿ ಮಾಲ್ಗೆ ಹೋದ್ವಿ. ಮಾಲಲ್ಲೆಲ್ಲ ಸುತ್ತಾಡ್ಕೊಂಡು ತುಂಬ ನೋಡೋಕ್ಕೆ ವ್ಯೂಸ್ ತುಂಬ ಚೆನ್ನಾಗಿದೆ, ಗ್ರೀನರಿಯಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಮಾಲ್ ಕೂಡ. ನನ್ನ ಮಗ ಮತ್ತು ಅಣ್ಣನ ಮಗ ಫುಲ್ ಎಂಜಾಯ್ ಮಾಡಿದ್ರು. ತುಂಬ ಚೆನ್ನಾಗಿದೆ ನೋಡೋಕ್ಕೂ ಲುಕ್ ವೈಸು. ಎಲ್ಲ ತುಂಬ ದಿನದಿಂದ ಹೊರಗಡೆ ಹೋಗೋಣ, ನೋಡ್ಕೊಬರೋಣ ಅಂತ ಅಂದ್ಕೊಂಡಿದ್ವಿ. ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮನೆಗೆ ಹೊರಟ್ವಿ. ಮಾಲೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ನಾಳೆಗೆ ನನ್ನ ಮಗನಿಗೆ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಬೇಕಿತ್ತು. ಹಾಗೆ ಫ್ರೂಟ್ಸ್ ತೊಗೊಂಡು ಮಕ್ಕಳು ಐಸ್ ಕ್ರೀಮ್ ಕೇಳಿದ್ರು, ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಮನೆಗೆ ಹೊರಟ್ವಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.